ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ ಮಂಜುನಾಥ್, ಸೈಡ್ ಪಿಕಪ್ ಅನ್ನುವಂಥದ್ದೇ ಈಗ ಅಲ್ಲಿ ಮ್ಯಾಟರ್ ಆಗ್ತಾ ಇದೆ. ಇದೇ ವಿಚಾರ ಈ ಮಟ್ಟಿನ ಗಲಾಟೆಗೆ ಕಾರಣ ಆಗ್ತಾ ಇದೆ. ಇದನ್ನ ಗಮನ ಹರಿಸಬೇಕಾಗಿರುವಂತವ್ರು ಯಾರು, ಇಲ್ಲಿ ಗಲಾಟೆಗೆ ಕಾರಣ ಏನು, ಮುಂದೆ ಯಾವ ರೀತಿಯ ಕ್ರಮ ವಹಿಸಲಾಗುತ್ತೆ? ಶಿಫಾದ್, ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಳೆದ 3-4 ತಿಂಗಳಿನಿಂದ ಕೂಡ ಸೈಡ್ ಪಿಕಪ್ ಮಾಡ್ತಕ್ಕಂತ ಚಾಲಕರ ಹಾವಳಿ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಕಳೆದ ರಾತ್ರಿ ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸೈಡ್ ಪಿಕಪ್ ಬಂದಂತಹ ಚಾಲಕರನ್ನ ಅಲ್ಲೇ ಇದ್ದಂತಹ ಏರ್ಪೋರ್ಟ್ ಲ್ಯಾಂಡ್ ಸೈಡ್ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡ್ತಂತ ಸಂದರ್ಭದಲ್ಲಿ ಸೈಡ್ ಪಿಕಪ್ ಮಾಡಕ್ಕೆ ಬಂದಂತಹ ಚಾಲಕರು ಹಾಗೇನೆ ಇವರು ಅಂದ್ರೆ ಲ್ಯಾಂಡ್ ಸೈಡ್ ಸಿಬ್ಬಂದಿಗಳ ಕೊಡಿ. ಶಿಫಾದ್, ಸೈಡ್ ಪಿಕಪ್ ಅಂತಂದ್ರೆ ಈಗಾಗಲೇ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಏರ್ಪೋರ್ಟ್ ಟ್ಯಾಕ್ಸಿ ಮತ್ತೆ ಓಲೋ ಉಬರ್ ಟ್ಯಾಕ್ಸಿಗಳನ್ನ ಅಧಿಕೃತವಾಗಿ ಓಡಾಟೋದಕ್ಕೆ ಜೊತೆಗೆ ಪ್ರಯಾಣಿಕರನ್ನ ಪಿಕಪ್ ಮಾಡೋದಕ್ಕೆ ಅಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಆದ್ರೆ ಇದನ್ನ ಹೊರತುಪಡಿಸಿ ಖಾಸಗಿ ವಾಹನಗಳು ಸೈಡ್ ಪಿಕಪ್ ಮಾಡ್ಕೊಂಡು ಇಲ್ಲಿ ಬಂದು ಬಂಡವಾಳ ಮಾಡ್ಕೊಂಡು ಪ್ರಯಾಣಿಕರನ್ನ ಪುಸ್ಲಾಯಿಸಿ ಅವ್ರನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಇದೇ ರೀತಿ 3 ತಿಂಗಳಿಂದನೂ ಕೂಡ ಹೀಗೆ ಒಂದು ಮಹಿಳೆಯನ್ನ ಕರ್ಕೊಂಡು ಹೋಗಂತ ಸಂದರ್ಭದಲ್ಲಿ ಅವರಿಗೆ ಕಿರುಕುಳ ಆದಂತ ವೇಳೆ ಪೊಲೀಸ್ಗೂ ಕೂಡ ಇವೆಲ್ಲ ಮಾಹಿತಿಗಳು ಗೊತ್ತಾಗೋದಿಲ್ಲ. ಹೀಗಾಗಿ ಸೈಡ್ ಪಿಕಪ್ ಅವ್ರನ್ನ ತಡೆಗಟ್ಟಬೇಕು ಅಂತ ಹೇಳಿ ಏರ್ಪೋರ್ಟ್ ಸಿಬ್ಬಂದಿಗಳು ಹೆಚ್ಚು ಕ್ರಮ ವಹಿಸಿದ್ರು ಕೂಡ ಅವರು ಹಾವಳಿ ಈಗ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ. ಇದನ್ನ ಪೊಲೀಸರು ಕೂಡ ಕಡಿವಾಣ ಹಾಕ್ಬೇಕಾಗುತ್ತೆ. ಇದೇ ರೀತಿಯಾಗಿ ರಾತ್ರಿ ಈ ಪಿಕಪ್ ಮಾಡ್ಕೊಂಡು ಪ್ರಯಾಣಿಕರನ್ನ ಪಿಕಪ್ ಮಾಡ್ಕೊಳ್ಳಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಬ್ಬಂದಿ ಪ್ರಶ್ನೆ ಮಾಡಿದಕ್ಕೆ ಈ ರೀತಿಯಾಗಿ ಇಬ್ಬರ ನಡುವೆ ಒಂದು ಹಲ್ಲೆವನ್ನ ಮಾಡಿರುವಂತದ್ದು. ಇದೀಗ ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಈಗ ಮುನ್ನೆಚ್ಚರಿಕೆ ಅಂದ್ರೆ ಯಾರ್ಯಾರು ಅವರ ಹಲ್ಲೆಗಳಿಗೆ ರಾತ್ರಿ ಗಲಾಟೆ ಮಾಡಿದ್ರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ. ಆದ್ರೆ ಪೊಲೀಸರು ಸೈಡ್ ಪಿಕಪ್ ಚಾಲಕರ ಹಾವಳಿಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಏರ್ಪೋರ್ಟ್ ಸಿಬ್ಬಂದಿಗಳು ಕೂಡ ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ.